ಮಲಬದ್ಧತೆ ಸಮಸ್ಯೆಯಿಂದ ಬಳಲುತ್ತಿದ್ದರೆ ಈ ಉಪ್ಪಿನ ನೀರಿನ ತಂತ್ರವನ್ನು ಒಮ್ಮೆ ಮಾಡಿ. ನಾವು ಪ್ರತಿದಿನ ಸೇವಿಸುವ ಆಹಾರ ಪದಾರ್ಥಗಳು ನಮ್ಮ ದೇಹದಲ್ಲಿ ಜೀರ್ಣವಾಗಿ ತ್ಯಾಜ್ಯದ ರೂಪದಲ್ಲಿ ಸಲೀಸಾಗಿ ಹೊರಬಂದರೆ ಬಹಳ ಒಳ್ಳೆಯದು. ಒಂದು ವೇಳೆ ನಮ್ಮ ದೇಹದಲ್ಲಿ ಹೆಚ್ಚು ಕಾಲ ಮಲವು ಹಾಗೆ ಉಳಿದು ಬಿಟ್ಟರೆ ನೀರಿನ ಅಂಶವೆಲ್ಲ ಹೊರಟು ಹೋಗಿ ಗಟ್ಟಿಯಾಗಿ ಮಲಬದ್ಧತೆ ಸಮಸ್ಯೆ ಉಂಟಾಗುವ ಹಾಗೆ ಮಾಡುತ್ತದೆ. ಈ ಸಮಸ್ಯೆಗೆ 1 ಲೋಟ ಉಪ್ಪಿನ ನೀರು ತುಂಬಾನೇ ನೆರವಿಗೆ ಬರುತ್ತದೆ. ಇಂದು ಬಹಳಷ್ಟು ಜನರು ಮಲಬದ್ಧತೆ ಸಮಸ್ಯೆಯಿಂದ ಬಳಲುತ್ತಿದ್ದಾರೆ. ಕೆಲವರಿಗೆ ಇದು ತಾತ್ಕಾಲಿಕ ಸಮಸ್ಯೆ ಆಗಿರದೆ ನಿರಂತರವಾಗಿ ಕಾಡುವಂತಹ ಸಮಸ್ಯೆಯಾಗಿ ಕಂಡುಬರುತ್ತಿದೆ. ಹೊಟ್ಟೆ ನೋವು, ಹೊಟ್ಟೆ ಉಬ್ಬರ ಮತ್ತು ಹೊಟ್ಟೆಯಲ್ಲಿ ಅಸ್ವಸ್ಥತೆ ಕಂಡುಬರುತ್ತದೆ. ನಮಗೆ ಸೂಕ್ತ ಎನಿಸದ ಆಹಾರವನ್ನು ನಾವು ಸೇವಿಸಿದ ಸಂದರ್ಭದಲ್ಲಿ ಅಥವಾ ಯಾವುದಾದರೂ ಆಹಾರವನ್ನು ತುಂಬಾ ಬೇಗ ತಿಂದಾಗ ಅದು ನಮ್ಮ ಹೊಟ್ಟೆಯಲ್ಲಿ ಒತ್ತಡವನ್ನು ಉಂಟು ಮಾಡುತ್ತದೆ. ಇದು ಆನಂತರದಲ್ಲಿ ನಮಗೆ ಹೊಟ್ಟೆ ತುಂಬಿದ ಅನುಭವ ಉಂಟಾಗುವಂತೆ ಮಾಡುತ್ತದೆ ಮತ್ತು ಹೊಟ್ಟೆ ಉಬ್ಬರ ಕೂಡ ಕಂಡುಬರುತ್ತದೆ. ತದನಂತರದಲ್ಲಿ ಇದು ಮಲಬದ್ಧತೆಯಾಗಿ ಬದಲಾಗುತ್ತದೆ. ಉಪ್ಪಿನ ನೀರು ದೇಹವನ್ನು ಕ್ಲೀನ್ ಮಾಡುತ್ತಾ ಕೇವಲ ಗಂಟಲಿನ ಸೋಂಕಿಗೆ ಮಾತ್ರ ಉಪ್ಪಿನ ನೀರಿನ ಪ್ರಯೋಗ ಕೆಲಸ ಮಾಡುತ್ತದೆ ಎಂದು ನೀವು ಅಂದುಕೊಂಡರೆ ಅದು ತಪ್ಪು. ಬಾಯಿಯ ದುರ್ವಾಸನೆ ಮತ್ತು ಒಸಡಿನ ಸೋಂಕುಗಳ ನಿವಾರಣೆಯ ಜೊತೆಗೆ 1 ಲೋಟ ಉಪ್ಪಿನ ನೀರು ಮಲಬದ್ಧತೆ ಸಮಸ್ಯೆಯನ್ನು ಹೋಗಲಾಡಿಸುತ್ತದೆ ಮತ್ತು ನಮ್ಮ ಜೀರ್ಣಾಂಗ ವ್ಯವಸ್ಥೆಯನ್ನು ಸ್ವಚ್ಛಪಡಿಸುತ್ತದೆ. ಏಕೆ ಹೀಗೆ? ಉಪ್ಪಿನ ನೀರಿನಲ್ಲಿ ಉಪ್ಪು ಮತ್ತು ನೀರು ಎನ್ನುವ 2 ಶಕ್ತಿದಾಯಕವಾದ ಅಂಶಗಳಿವೆ. ಇವುಗಳಿಂದ ನಮ್ಮ ದೇಹಕ್ಕೆ ಹಲವಾರು ಆರೋಗ್ಯ ಪ್ರಯೋಜನಗಳು ಸಿಗುತ್ತವೆ. ಉಪ್ಪಿನ ನೀರು ಮುಖ್ಯವಾಗಿ ನಮ್ಮ ಜೀರ್ಣಾಂಗ ವ್ಯವಸ್ಥೆಯನ್ನು ಸ್ವಚ್ಛಪಡಿಸಿ ಕರುಳಿನ ಭಾಗವನ್ನು ಕೂಡ ಕ್ಲೀನ್ ಮಾಡುತ್ತದೆ. ಸಮಸ್ಯೆಯನ್ನು ಸಂಪೂರ್ಣವಾಗಿ ಪರಿಹರಿಸುವ ಕೆಲಸ ಮಾಡುತ್ತದೆ. ನಮ್ಮ ದೇಹದಲ್ಲಿ ಜೈವಿಕ ರಾಸಾಯನಿಕ ಪ್ರಕ್ರಿಯೆ ಚುರುಕಾಗಿ ನಡೆಯುವಂತೆ ನೋಡಿಕೊಳ್ಳುತ್ತದೆ. ನಮ್ಮ ದೇಹವನ್ನು ನೈಸರ್ಗಿಕವಾಗಿ ವಿಷಕಾರಿ ಅಂಶ ಮುಕ್ತವಾಗಿಸುವುದರ ಜೊತೆಗೆ ಬೇಡದ ತ್ಯಾಜ್ಯವನ್ನು ಹೊರಹಾಕುತ್ತದೆ. ಇನ್ನೊಂದು ಕಡೆ ನೀರು ನಮ್ಮ ದೇಹವನ್ನು ನಿರ್ಜಲೀಕರಣ ಆಗುವಂತೆ ನೋಡಿಕೊಂಡು ವಿಷಕಾರಿ ಅಂಶಗಳನ್ನು ದೇಹದಿಂದ ಹೊರಗೆ ಕಳುಹಿಸುತ್ತದೆ. ವೈದ್ಯರು ಹೇಳುವ ಹಾಗೆ ಹೆಚ್ಚು ನೀರು ಕುಡಿದಂತೆ ಹೊಟ್ಟೆ ಉಬ್ಬರ ಸಮಸ್ಯೆ ಸಂಪೂರ್ಣವಾಗಿ ದೂರವಾಗುತ್ತದೆ. ಇದನ್ನು ತಯಾರಿಸುವ ಬಗ್ಗೆ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಉಪ್ಪಿನ ನೀರಿನಿಂದ ಬಾಯಿ ಮುಕ್ಕಳಿಸುವುದು ಅಥವಾ ಉಪ್ಪಿನ ನೀರು ಕುಡಿಯುವುದು ಬಹಳ ಒಳ್ಳೆಯದು. ಒಂದು ವೇಳೆ ನೀವು ಇದೇ ಪ್ರಕ್ರಿಯೆಯನ್ನು ಆನಂತರ ಮಾಡುತ್ತೀರಿ ಎಂದರೆ ಇದರ ಮೊದಲು 1 ಅಥವಾ 2 ಗಂಟೆಗಳ ಕಾಲ ಏನನ್ನು ತಿನ್ನಬೇಡಿ. ಇದನ್ನು ನೀವು ಸುಲಭವಾಗಿ ತಯಾರು ಮಾಡಿಕೊಳ್ಳಬಹುದು. ಒಂದು ದೊಡ್ಡ ಜಾರ್ ಅಥವಾ ಬಾಟಲ್ನಲ್ಲಿ 1 ಲೀಟರ್ ಫಿಲ್ಟರ್ ನೀರು ತೆಗೆದುಕೊಳ್ಳಿ. ಕುದಿಯುವ ನೀರು ಅವಶ್ಯಕತೆ ಇಲ್ಲ, ಬಿಸಿಯಾದರೆ ಸಾಕು. ಈ ನೀರಿಗೆ 2 ರಿಂದ 3 ಟೇಬಲ್ ಚಮಚ ಉಪ್ಪು ಚೆನ್ನಾಗಿ ಉಪ್ಪು ಕರಗುವವರೆಗೆ ಮಿಕ್ಸ್ ಮಾಡಿ. ಇದನ್ನು ಹೇಗೆ ಉಪಯೋಗಿಸುವುದು? ಇದು ತಯಾರಾದ ನಂತರದಲ್ಲಿ ತಯಾರಾದ 10 ನಿಮಿಷದ ಒಳಗೆ ಬೇಗ ಕುಡಿಯಿರಿ. ಇದರಿಂದ ಇದರ ರುಚಿ ಹಾಗೆ ಉಳಿಯುತ್ತದೆ. ಇದಾದ ನಂತರದಲ್ಲಿ ನಿಮ್ಮ ಹೊಕ್ಕಳು ಮತ್ತು ಹೊಟ್ಟೆಯನ್ನು ನಯವಾಗಿ ಮಸಾಜ್ ಮಾಡಿ. ಕೇವಲ ಅರ್ಧ ಗಂಟೆಯಲ್ಲಿ ಇದು ಕೆಲಸ ಮಾಡಲು ಶುರು ಮಾಡುತ್ತದೆ ಮತ್ತು ನಿಮ್ಮ ದೇಹದಿಂದ ವಿಷಕಾರಿ ಅಂಶಗಳನ್ನು ಮತ್ತು ತ್ಯಾಜ್ಯಗಳನ್ನು ಹೋಗಲಾಡಿಸುತ್ತದೆ. ಕೊನೆ ಮಾತು, ಬೆಳಗಿನ ಸಮಯದಲ್ಲಿ ನಿಮ್ಮ ಖಾಲಿ ಹೊಟ್ಟೆಯಲ್ಲಿ ಪ್ರತಿದಿನವೂ ಕನಿಷ್ಠ 2 ಗ್ಲಾಸ್ ಉಗುರು ಬೆಚ್ಚಗಿನ ನೀರು ಕುಡಿಯುವ ಅಭ್ಯಾಸ ಮಾಡಿಕೊಳ್ಳಿ. ದಿನಾ ಬೆಳಗ್ಗೆ ಸ್ಟ್ರಾಂಗ್ ಕಾಫಿ ಕುಡಿಯುವ ಅಭ್ಯಾಸ ಮಾಡಿಕೊಂಡರೆ ಒಳ್ಳೆಯದು. ಯಾಕೆಂದ್ರೆ ಕಾಫಿಯಲ್ಲಿ ಕೆಫೀನ್ ಅಂಶ ಹೆಚ್ಚಾಗಿರುವುದರಿಂದ ಕರುಳಿನ ಭಾಗದಲ್ಲಿ ಎಲ್ಲಿಯೂ ಸಹ ಮಲ ಗಟ್ಟಿಯಾಗದಂತೆ ಮತ್ತು ಅಲ್ಲೇ ಉಳಿದುಕೊಳ್ಳದಂತೆ ನೋಡಿಕೊಳ್ಳುತ್ತದೆ. ಆದರೆ ದಿನಕ್ಕೆ ಒಮ್ಮೆ ಮಾತ್ರ ಕುಡಿಯುವ ಅಭ್ಯಾಸ ಮಾಡಿಕೊಳ್ಳಿ. ಕರುಳಿನ ಭಾಗದಲ್ಲಿ ಒಳ್ಳೆಯ ಬ್ಯಾಕ್ಟೀರಿಯಾಗಳ ಸಂಖ್ಯೆಯನ್ನು ಹೆಚ್ಚು ಮಾಡಿ ಮಲಬದ್ಧತೆಯನ್ನು ಪರಿಣಾಮಕಾರಿಯಾಗಿ ಕಡಿಮೆ ಮಾಡುವ ವಿಶೇಷವಾದ ಶಕ್ತಿ ಪ್ರೋಬಯೋಟಿಕ್ ಆಹಾರಗಳಿಗೆ ಇದೆ. ಹೀಗಾಗಿ ಹಾಲಿನ ಉಪ ಉತ್ಪನ್ನವಾದ ಮೊಸರನ್ನು ಸೇವನೆ ಮಾಡುವ ಅಭ್ಯಾಸ ಮಾಡಿಕೊಳ್ಳಿ. ನಿಯಮಿತವಾಗಿ ಪ್ರತಿದಿನ ವ್ಯಾಯಾಮ ಮಾಡುವ ಅಭ್ಯಾಸ ಮಾಡಿಕೊಳ್ಳಿ. ಇದರಿಂದ ಮಲಬದ್ಧತೆಯ ರೋಗ ಲಕ್ಷಣಗಳನ್ನು ಕಡಿಮೆ ಮಾಡಿಕೊಂಡು
ಸರಾಗವಾದ ಮಲ ವಿಸರ್ಜನೆಯನ್ನು ಹೊಂದಬಹುದು. ಸ್ನೇಹಿತರೆ, ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.